ಈಗೊಬ್ರು ಕಾಲರ್ ಇದ್ದಾರೆ. ಹಾಸನದಿಂದ ರಂಗಸ್ವಾಮಿ ಕರೆ ಮಾಡಿದ್ದಾರೆ. ನಮಸ್ತೆ ರಂಗಸ್ವಾಮಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕು. ಮಗಳ ಬಗ್ಗೆ. ಡೇಟ್ ಆಫ್ ಬರ್ತ್ ಹೇಳಿ. 11/4/2013. 11/4/2013. ಟೈಮು ಮಧ್ಯಾಹ್ನ 1:05. 1:05 ಮಧ್ಯಾಹ್ನ. ಓಕೆ, ಮಧ್ಯಾಹ್ನ. ಏನು ಕೇಳಬೇಕಿತ್ತು? ಅವಳ ಎಜುಕೇಶನ್ ಮತ್ತೆ ಮುಂದಿನ ಜೀವನ. ಎಜುಕೇಷನ್, ಮುಂದಿನ ಜೀವನ. ಮಾತಾಡಿ, ಶಾಸ್ತ್ರಿಗಳಿದ್ದಾರೆ. ನಮಸ್ಕಾರ ರಂಗಸ್ವಾಮಿಗಳೇ. ನಮಸ್ತೆ ನಮಸ್ತೆ. ನಮಸ್ಕಾರ. ಸ್ವಾಮಿ, ಎಜುಕೇಷನ್ ಬಗ್ಗೆ ಅಲ್ವಾ? ಹೌದು, ಎಜುಕೇಶನ್ ಬಗ್ಗೆ. ಮತ್ತೆ ನೋಡಿ, ನೋಡೋಣ. ನೋಡಿ, ವಿದ್ಯಾಸ್ಥಾನ ಚೆನ್ನಾಗಿದೆ. ಈ ಒಂದು ರವಿ ಆತ ಉಚ್ಚಾಭಿಲಾಷಿಯಾಗಿದ್ದಾನೆ. ವಿದ್ಯಾಧಿಪತಿ, ದ್ವಿತೀಯದ ಅಧಿಪತಿ ಮತ್ತು ಪಂಚಮಾಧಿಪತಿ ಕೂಡ ಚೆನ್ನಾಗಿದ್ದಾನೆ. ಹೀಗಾಗಿ ಅನುಕೂಲ ಚೆನ್ನಾಗಿದೆ. ಪ್ರಯತ್ನ ಮಾಡಬಹುದು, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಈಗ ಶುಕ್ರನ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಈಗ ರಾಹುಭಕ್ತಿ ನಡೀತಾ ಇದೆ. ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನದಲ್ಲಿ ಸ್ವಲ್ಪ ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ತಿನ್ನಿಸಿ. ಅದನ್ನು ಪ್ರತಿ ಮಂಗಳವಾರ ವಿದ್ಯಾಭ್ಯಾಸ ಮುಗಿಯುವವರೆಗೆ ಮಾಡಿದ್ರೆ ತುಂಬ ಒಳ್ಳೆಯದು. ಚತುರ್ಥದಲ್ಲಿ ಶನಿ ಜೊತೆಗೆ ರಾಹು ಇದ್ದಾಗ ಸ್ವಲ್ಪ ಬೇಡದ ಆಸಕ್ತಿಗಳು ಜಾಸ್ತಿ ಆಗಿಬಿಡುತ್ತೆ. ಅದರಿಂದ ಒಂದು ಮಾರ್ಗಸ್ಥೋ ನಾವಸೀದತಿ ಒಂದು ಮಾತಿದೆ. ದಾರಿಯಲ್ಲಿದ್ದವನು ಹಾದಿ ತಪ್ಪಲ್ಲ ಅಂತ. ಆದರೆ ದಿಕ್ಕೇ ಕಾಣದೇ ಇದೆ, ದಿಕ್ಕಾಪಾಲ ಆಗಿಬಿಡಬಾರ್ದು. ಹೀಗಾಗಿ ಒಂದು ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ ಒಂದು ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ತಿನ್ನಿಸೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಅದರ ಫಲ ಅವರು ತಗೋತಾರೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಬಹಳಷ್ಟು ಜನ ಕಾರ್ಯಕ್ರಮದಲ್ಲಿ ಕರೆ ಮಾಡಿದ್ರು. ಈಗ ಕಾರ್ಯಕ್ರಮದ ಬಹುತೇಕ ಕೊನೆ ಹಂತದಲ್ಲಿದ್ದೀವಿ ನಾವು. ಈ ಕೊನೆ ಹಂತದಲ್ಲಿ ಏನಿರುತ್ತೆ ಅಂತ ಅಂದರೆ ಮಂತ್ರ ಪರಿಹಾರ. ಇದ್ರ ಬಗ್ಗೆ ಬಹಳಷ್ಟು ಜನ ಕಾತರದಿಂದ ಕಾಯ್ತಾ ಇರ್ತಾರೆ. ಇವತ್ತು ಯಾವ ಮಂತ್ರವನ್ನು ಶಾಸ್ತ್ರಿಗಳು ಸೂಚಿಸ್ತಾರೆ ಅಂತ ಶಾಸ್ತ್ರಿ ನೋಡೋಣ. ಮಂತ್ರವನ್ನು ಗಮನಿಸೋಣ. ವಿದ್ಯಾರ್ಥಿಗಳಿಗೆ ಈಗ ಎಕ್ಸಾಮ್ಸು ಶುರುವಾಗುವ ಕಾಲ. ಡಿಸೆಂಬರ್, ಜನವರಿ, ಫೆಬ್ರವರಿ ಹೀಗೆಲ್ಲ ಶುರುವಾಗ್ಬಿಡುತ್ತೆ. ಈಗಿಂದ ತಯಾರಿ ಮಾಡಬೇಕು. ಇನ್ನೊಂದು 2-3 ತಿಂಗಳಿದೆ. ಹೀಗಾಗಿ ಆಗಿಲ್ಲ ಅಂದರೆ ಕಷ್ಟ. ಹೀಗಾಗಿ ಆ ಮಂತ್ರವನ್ನು ಗಮನಿಸಿ. ಈಗಿನಿಂದ ಸ್ವಲ್ಪ ಪ್ರಯತ್ನ ಪಟ್ಟರೆ ಒಳ್ಳೆಯ ರೀತಿಯಲ್ಲಿ ನಾವು ಅಂಕಗಳನ್ನು ಗಳಿಸಲಿಕ್ಕೆ ಅವಕಾಶ ಆಗುತ್ತೆ ಅಂತ. ಹಾಗಾಗಿ ಆ ಮಂತ್ರವನ್ನು ನೋಡಿ. ಎಸ್, ಯಾವ ಮಂತ್ರ ಪಠಣ ಮಾಡಬೇಕು ಅನ್ನೋದು ಈಗ ಸ್ಕ್ರೀನ್ ಮೇಲೆ ಬರುತ್ತೆ. ವಿದ್ಯಾಭ್ಯಾಸಕ್ಕಾಗಿ ಯಾವ ಮಂತ್ರದ ಪಠಣ ವಿದ್ಯಾರ್ಥಿಗಳು ಮಾಡಬೇಕು ಅಂತ ಬಹಳಷ್ಟು ಜನರ ಪ್ರಶ್ನೆ. ಸುಲಭವಾದ ಹೇಳ್ತೀನಿ. ಸರಸ್ವತಿ ಮಹಾಭಾಗೆ ವಿದ್ಯೆ ಕಮಲಲೋಚನೆ ವಿದ್ಯಾರೂಪೆ ವಿಶಾಲಾಕ್ಷಿ ವಿದ್ಯಾ ಬುದ್ಧಿಂಚ ದೇಹಿಮೆ. ವಿದ್ಯಾ ಬುದ್ಧಿಂಚ ದೇಹಿಮೆ ಅಂದರೆ ವಿದ್ಯಾ ಬುದ್ಧಿಯನ್ನು ನನಗೆ ದಯಪಾಲಿಸುವಂಥ ಭಕ್ತಿಯಿಂದ, ಶ್ರದ್ಧೆಯಿಂದ ನೀವು ಕೇಳ್ಕೊಂಡ್ಬಿಟ್ರೆ ಸಾಕು. ಈ ಮಂತ್ರವನ್ನು ಒಂದು ಫೋಟೋ ತೆಗೆದಿಟ್ಕೊಳ್ಳಿ. ಇದನ್ನು ಪ್ರತಿ ದಿವಸ ಶ್ರದ್ಧೆಯಿಂದ ದೇವ್ರ ಮನೆಯಲ್ಲಿ ಕೂತ್ಕೊಂಡು ಒಂದು ತುಪ್ಪದ ದೀಪ ಹಚ್ಚಿಬಿಟ್ಟು ಆ ಸರಸ್ವತಿ ಫೋಟೋ ಇದ್ದರೆ ಬಹಳ ಒಳ್ಳೆಯದು. ನಮ್ಮ ಮನೇಲಿ ಸರಸ್ವತಿ ಫೋಟೋ, ಲಕ್ಷ್ಮೀ ಫೋಟೋಗಳು ಬಹಳ ಇರ್ತವೆ ಎಲ್ಲರ ಮನೆಯಲ್ಲಿ. ಸರಸ್ವತಿ, ಅದನ್ನು ಲಕ್ಷ್ಮೀ ಗಳಿಕೆಗೆ ಸರಸ್ವತಿ ಬೇಕು ಅನ್ನೋದನ್ನು ಮರೆತು ಬಿಡ್ತೀವಿ. ಹೀಗಾಗಿ ಒಂದು ಸರಸ್ವತಿ ಫೋಟೋ ತಂದಿಟ್ಕೊಂಡು ಒಂದು ಪುಟ್ಟದು ಇದನ್ನು ಹೇಳ್ಕೊಳ್ಳಿ. ತುಪ್ಪದ ದೀಪ ಮುಂದೆ ಹಚ್ಚಿ ಅದರ ಮುಂದೆ ಕೂತ್ಕೊಂಡು ವಿದ್ಯಾರ್ಥಿಗಳು ಹೇಳೋದ್ರಿಂದ 20 ನಿಮಿಷ ಸಾಕಾಗುತ್ತೆ. ನೀವೇನು ಇಡೀ ದಿವಸ ಅಯ್ಯೋ ಓದೋದೇ ಹಾಳಾಗುತ್ತೆ. ಬರಬೇಕಲ್ಲ ನಮಗೆ ಓದುವ ಆಸಕ್ತಿ, ನೆನಪಿನ ಶಕ್ತಿ. ಅದಕ್ಕೆ ಭಗವಂತನ ಪ್ರಾರ್ಥನೆ ಬೇಕು. ಹೀಗಾಗಿ ವಿದ್ಯಾರ್ಥಿಗಳು ಈ ಒಂದು ಮಂತ್ರವನ್ನು ದೇವ್ರ ಮನೆಯಲ್ಲಿ ಕೂತ್ಕೊಂಡು ಹೇಳಿಕೊಂಡ್ರೆ ಓದಿದ್ದು ಆಸಕ್ತಿ ಅದು ತಲೆಗೆ ಹತ್ತುತ್ತೆ, ಜೊತೆಗೆ ನೆನಪಲ್ಲೂ ಉಳಿಯುತ್ತೆ. ಈ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಇದು ಈ ವಾರದ ವಿಶೇಷ ಮಂತ್ರ. ಎಸ್, ಭಾಳಷ್ಟು ಜನರ ಕಂಪ್ಲೇಂಟ್ ಇದೇ ಆಗಿರುತ್ತೆ. ಓದಿದ್ದು ತಲೆಗೆ ಹತ್ತಲ್ಲ, ನೆನಪಿರೋಲ್ಲ, ಏನು ಮಾಡಬೇಕು ಅಂತ. ಅದಕ್ಕೊಂದು ಒಳ್ಳೆ ಮಂತ್ರವನ್ನು ಶಾಸ್ತ್ರಿಗಳು ಸೂಚಿಸಿದ್ದಾರೆ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ. ಶಾಸ್ತ್ರಿಗಳ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಎಸ್ ವೀಕ್ಷಕರೇ, ಇದು ಇವತ್ತಿನ ವಾರ ಭವಿಷ್ಯ. ಮತ್ತೆ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ ಮುಂದಿನ ಭಾನುವಾರ 8 ಗಂಟೆಗೆ. ಪ್ರತಿದಿನ ಜಾತಕ ಫಲ ಕಾರ್ಯಕ್ರಮ ಬೆಳಗ್ಗೆ 7 ಗಂಟೆಗೆ ಪ್ರಸಾರ ಆಗತ್ತೆ. ತಪ್ಪದೆ ನೋಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.